ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SS Infotech ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನಪ್ಪಾ ಅಂದ್ರೆ, ಎಷ್ಟೋ ಜನ ಮೊಬೈಲ್ಗೋಸ್ಕರ ಒಂದು ಕೀಬೋರ್ಡ್ ಮೌಸ್ನ ಹುಡುಕ್ತಿರ್ತಾರೆ. ಅದಕ್ಕೋಸ್ಕರ ನಾನು ತಂದಿದ್ದೀನಿ MK240 ನ್ಯಾವೋ ಅಂತ ವೈರ್ಲೆಸ್ ಕಾಂಬೋ. ಇದು ಬನ್ನಿ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಓಕೆ, ನೋಡ್ತಾ ಇರ್ಬೋದು ನಿಮಗೆ ಈ ರೀತಿ ಕೀಬೋರ್ಡು ಮತ್ತು ಮೌಸು ಕಾಣುತ್ತೆ. ಒಳ್ಳೆ ಗ್ರೀನ್ ಕಲರಲ್ಲಿ ಎದ್ದು ಕಾಣಿಸುತ್ತೆ ಗೈಸ್. ಲಿಟ್ರಲಿ ಹೇಳಬೇಕು ಅಂದರೆ ನೋಡ್ಬೋದು. ಇದನ್ನ ಹೇಗೆ ಮೊಬೈಲಿಗೆ ಕನೆಕ್ಟ್ ಮಾಡೋದು ಅಂತ ನೀವು ಕೇಳೋದಾದರೆ, ಜಸ್ಟ್ ನೀವು ನಿಮ್ಮ ಒಂದು ಮೌಸ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಮೌಸ್ಗೂ ಮತ್ತು ಕೀಬೋರ್ಡ್ಗೂ ಶೆಲ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡ್ಬೋದು ಕೀಬೋರ್ಡ್ಗೆ ಇಲ್ಲಿ 2 ಶೆಲ್ ಕೊಟ್ಟಿದ್ದಾರೆ. ಅದೇ ಕಾಂಬೋದಲ್ಲಿ ಬಂದಿರುತ್ತೆ, ನೀವು ಅದೇ ಶೆಲ್ನ ಯೂಸ್ ಮಾಡಿ. ಓಕೆನಾ. ನೆಕ್ಸ್ಟ್ ಮೌಸ್ಗೂ ಅಷ್ಟೇ 2 ಶೆಲ್ ಕೊಟ್ಟಿರ್ತಾರೆ, ಅದರಲ್ಲೇ ಬಂದಿರುತ್ತೆ, ನೀವು ಅದನ್ನು ಯೂಸ್ ಮಾಡಿ. ಓಕೆ ಗೈಸ್, ಬನ್ನಿ ಇದಕ್ಕೆ ಹೇಗೆ ನಾವು ಫೋನ್ಗೆ ಕನೆಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಜಸ್ಟ್ ಈ ಒಂದು ಕನೆಕ್ಟ್ರನ್ನ ನಿಮ್ಮ ಒಂದು ಫೋನ್ಗೆ ಹಾಕ್ಕೊಳ್ಳಿ, ಮತ್ತು ಅದರಲ್ಲಿ ಕೊಟ್ಟಿರೋ ಒಂದು ಕನೆಕ್ಟ್ರನ್ನ ಜಸ್ಟ್ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ, ಜಸ್ಟ್ ಇದರಲ್ಲಿ ಮೌಸಲ್ಲಿ ಒಂದು ಆನ್ ಬಟನ್ ಇರುತ್ತೆ, ಅದನ್ನ ಆನ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ. ಓಕೆನಾ ಗೈಸ್, ಇದು ಇಷ್ಟು ಮಾಡಿದ್ರೆ ಸಾಕು, ನಿಮಗೆ ನಿಮ್ಮ ಒಂದು ಫೋನ್ಗೆ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಬನ್ನಿ ಈಗ ಟೈಪ್ ಮಾಡೋಣ, ಹೆಂಗಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು, ನಾನು ಕೈಯಲ್ಲಿ ಏನು ವರ್ಕೇ ಮಾಡ್ತಾ ಇಲ್ಲ, ಎಲ್ಲ ಮೌಸಲ್ಲೇ ವರ್ಕ್ ಮಾಡ್ತಿದ್ದೀನಿ. ಓಕೆ, ಬನ್ನಿ ಟೈಪ್ ಮಾಡೋಣ. ನನ್ನ ಹೆಸರೇ ಟೈಪ್ ಮಾಡೋಣ. ನನಗೆ ಟೈಪ್ ಮಾಡೋಕ್ಕೆ ಬರೋಲ್ಲ, ನೋಡ್ಬೋದು. ಓಕೆ, ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಗೈಸ್, ನಿಮಗೆ ಒಂದು ಪ್ರಾಡಕ್ಟ್ ಬೇಕು ಅಂದರೆ ಕೆಳಗಡೆ ಕಮೆಂಟಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್.